ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಕ್ಯಾಶ್ ಬಜೆಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಕ್ಯಾಶ್ ಬಜೆಟ್ ನ ನಾವು ಈಚ್ ಮಂತ್ ಅಲ್ಲಿ ಎಸ್ಟಿಮೇಟೆಡ್ ಕ್ಯಾಶ್ ಬ್ಯಾಲೆನ್ಸ್ ನ ಫೈಂಡ್ ಔಟ್ ಮಾಡೋ ಪರ್ಪಸ್ ಗೋಸ್ಕರ ನಾವು ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡ್ತೀವಿ. ಕ್ಯಾಶ್ ಬಜೆಟ್ ಅಲ್ಲಿ ನಾವು ಏನೊಂದು ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಆಫ್ ಈಚ್ ಮಂತ್ ಇರುತ್ತೆ ಅದನ್ನ ಎಂಟ್ರಿ ಮಾಡಿ ಅದ್ರ ಬೇಸ್ ಮೇಲೆ ನಾವು ಬ್ಯಾಲೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇನ್ ಕೇಸ್ ನಮಗೆ ಸರ್ಪ್ಲಸ್ ವ್ಯಾಲ್ಯೂ ಬಂದ್ರೆ ಆ ಸರ್ಪ್ಲಸ್ ನ ಯಾವ ತರ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳೋದಕ್ಕೆ ಕ್ಯಾಶ್ ಬಜೆಟ್ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಶಾರ್ಟೇಜ್ ಆದ್ರೆ ಆ ಶಾರ್ಟೇಜ್ ನ ಯಾವ ತರ ರಿಕವರಿ ಮಾಡ್ಕೊಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದಕ್ಕೆ ನಮಗೆ ಕ್ಯಾಶ್ ಬಜೆಟ್ ಬಂದು ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಒಂದು ಪರ್ಪಸ್ ಗೆ ನಾವು ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡ್ತೀವಿ. Second question. A manufacturing company is expecting to have rupees 16,000 cash in hand on 1/4/2018. So, it is opening stock and it requires you to prepare a cash budget for 3 months, April to June 2018. The following information is supplied to you. ಈ ಪ್ರಾಬ್ಲಮ್ ಅಲ್ಲಿ ನಮಗೆ 5 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್, ಪರ್ಚೇಸಸ್, ವೇಜಸ್, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅದರ್ ಇನ್ಫಾರ್ಮೇಶನ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ಸಪ್ಲೈಯರ್ಸ್ ಈಸ್ 2 months. ಅಂದ್ರೆ ಪರ್ಚೇಸಸ್ ಏನ್ ಮಾಡಿದೀವಿ ಆ ಪರ್ಚೇಸಸ್ ನಾವು ಪೇ ಮಾಡೋದಕ್ಕೆ 2 months ಟೈಮ್ ಪೀರಿಯಡ್ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟ್ 25% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್ ಅಂಡ್ ದ ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಟು ಕಸ್ಟಮರ್ಸ್ ಈಸ್ 1 month. ಸೊ ಸೇಲ್ಸ್ ಅಲ್ಲಿ ನಮಗೆ 2 ತರ ಸೇಲ್ಸ್ ಹೇಳಿದ್ದಾರೆ. ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಬಂದು 25% ಸೇಮ್ ಮಂತ್ ಅಲ್ಲಿ ಪೇ ಮಾಡ್ತೀವಿ. ಇನ್ನು ರಿಮೈನಿಂಗ್ 75% ಏನೊಂದು ಕ್ರೆಡಿಟ್ ಸೇಲ್ಸ್ ಇದೆ ಅದಕ್ಕೆ ನಮಗೆ 1 month ಬಂದು ಟೈಮ್ ಪೀರಿಯಡ್ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಎಕ್ಸ್ಪೆನ್ಸಸ್ ಈಸ್ 1 month. ಸೊ ವೇಜಸ್ ಮತ್ತೆ ಎಕ್ಸ್ಪೆನ್ಸಸ್ ನ ಪೇ ಮಾಡೋದಕ್ಕೆ ಅವರು 1 month ನಮಗೆ ಟೈಮ್ ಪೀರಿಯಡ್ ಪ್ರೊವೈಡ್ ಮಾಡಿದ್ದಾರೆ. ಲಾಸ್ಟ್ ಪಾಯಿಂಟ್ ಇನ್ಕಮ್ ಟ್ಯಾಕ್ಸ್ rupees 14,000 ಈಸ್ ಟು ಬಿ ಪೇಡ್ ಇನ್ ಜೂನ್ 2018. ಸೊ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ದೀವಿ. ಸೊ ಜೂನ್ ಮಂತ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಜೂನ್ ಮಂತ್ ಅಲ್ಲಿ ಮಾತ್ರ ನಾವು 14,000 ನ ಪೇ ಮಾಡ್ತೀವಿ. ನೆಕ್ಸ್ಟ್ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸೇಮ್ 3 months ಗೆ ಅಂದ್ರೆ ಏಪ್ರಿಲ್, ಮೇ, ಜೂನ್ ಗೆ ನಮಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ ಹೇಳಿದ್ದಾರೆ. ಸೊ ಆಗ್ಲೇ ಹೇಳ್ದಂಗೆ ಏಪ್ರಿಲ್ ಮಂತ್ ಇಂದ ಸ್ಟಾರ್ಟ್ ಮಾಡಕ್ ಹೇಳಿರೋದಕ್ಕೆ ಏಪ್ರಿಲ್ ಮಂತ್ ಗೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 16,000 ಹೇಳಿದ್ದಾರೆ. ಸೊ 16,000 ಫಸ್ಟ್ ಬರ್ಕೊಳ್ಳೋಣ. ಓಪನಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ಮಂತ್ 16,000. ನೆಕ್ಸ್ಟ್ ಪ್ಲಸ್ ರೆಸಿಪ್ಟ್ಸ್. ಸೇಮ್ ರೆಸಿಪ್ಟ್ಸ್ ಅಂಡರ್ ಅಲ್ಲಿ ನಮಗೆ ಸೇಲ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ತರ ಸೇಮ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಸೇಲ್ಸ್ 100% ಆಗುತ್ತೆ. ಇದರಲ್ಲಿ 2 ತರ ಬರುತ್ತೆ. ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಬಂದು ಸೇಮ್ 25% ಅಂತ ಹೇಳಿದ್ದಾರೆ. ಸೇಮ್ ಮಂತ್ ಬರುತ್ತೆ. ಇನ್ನು ಕ್ರೆಡಿಟ್ ಸೇಲ್ಸ್ ಬಂದು ರಿಮೈನಿಂಗ್ 75% ಆಗುತ್ತೆ. ಸೊ ಇದು 1 month ಟೈಮ್ ಪೀರಿಯಡ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ನೆಕ್ಸ್ಟ್ ಮಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದಾಗ ಪ್ರೀವಿಯಸ್ ಮಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಬರ್ಕೊಳ್ಳೋಣ. ಕ್ಯಾಶ್ ಸೇಲ್ಸ್ 25%. ಸೊ ಫಸ್ಟ್ ಏಪ್ರಿಲ್ ಮಂತ್. ಸೊ ಏಪ್ರಿಲ್ ಮಂತ್ ಸೇಲ್ಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 48,000 ಅಂತ ಹೇಳಿದ್ದಾರೆ. 48,000 ಮೇಲೆ ನಾವು 25% ಮಾಡಿದಾಗ 12,000 ಬಂದು ಏಪ್ರಿಲ್ ಮಂತ್ ಕ್ಯಾಶ್ ಸೇಲ್ಸ್ ಆಗುತ್ತೆ. ನೆಕ್ಸ್ಟ್ ಮೇ ಮಂತ್. ಸೊ ಮೇ ಮಂತ್ ಸೇಲ್ಸ್ ಬಂದು 50,000 ಇದೆ. ಸೊ 50,000 ಮೇಲೆ ನಾವು 25% ಮಾಡಿದಾಗ 12,500 ಬಂದು ಕ್ಯಾಶ್ ಸೇಲ್ಸ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಜೂನ್ ಮಂತ್. ಸೊ ಜೂನ್ ಮಂತ್ ಸೇಲ್ಸ್ ಬಂದು 60,000 ಇದೆ. 60,000 ಮೇಲೆ ನಾವು 25% ಮಾಡಿದಾಗ 15,000 ಬಂದು ಜೂನ್ ಮಂತ್ ಕ್ಯಾಶ್ ಸೇಲ್ಸ್ ಬರುತ್ತೆ. ಇದು ಕ್ಯಾಶ್ ಸೇಲ್ಸ್ ಆಯ್ತು. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸ್ ಗೆ ನಾವು ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಕೂಡ ಕರಿತೀವಿ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಸೊ ಇದು 75%. ನಮಗೆ ಟೈಮ್ ಪೀರಿಯಡ್ ಬಂದು 1 month ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 month ನಾವು ಪ್ರೀವಿಯಸ್ ಮಂತ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಆಗ್ಲೇ ಹೇಳಿದೆ. ಈಗ ಫಸ್ಟ್ ಏಪ್ರಿಲ್ ಮಂತ್. ಏಪ್ರಿಲ್ಗೆ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಮಾರ್ಚ್ ಸೇಲ್ಸ್ ಎಷ್ಟಿದೆ? ಸೊ ಮಾರ್ಚ್ 40,000 ಸೇಲ್ಸ್ ಇದೆ. ಸೊ 40,000 ಮೇಲೆ ನಾವು 75% ಮಾಡಿದಾಗ ಸೊ 30,000 ಬಂದು ಕ್ರೆಡಿಟ್ ಸೇಲ್ಸ್ ಬರುತ್ತೆ. ನೆಕ್ಸ್ಟ್ ಮೇ ಮಂತ್. ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್ ಇದೆ. ಏಪ್ರಿಲ್ದು ಸೇಲ್ಸ್ ಬಂದು 48,000 ಇದೆ. 48,000 ಮೇಲೆ ನಾವು 75% ಮಾಡಿದಾಗ 36,000 ಬಂದು ಕ್ರೆಡಿಟ್ ಸೇಲ್ಸ್ ಬರುತ್ತೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಸೇಲ್ಸ್ ಬಂದು 50,000 ಇದೆ. 50,000 ಮೇಲೆ ನಾವು 75% ಮಾಡಿದಾಗ 37,500 ಬಂದು ಜೂನ್ ಮಂತ್ ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಇದು ನಮಗೆ ಟೋಟಲ್ ರೆಸಿಪ್ಟ್ಸ್ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರೋದು. ನೆಕ್ಸ್ಟ್ ಟೋಟಲ್ ಕಾಲಮ್ ನ ಹಾಕೋಣ.
ಓಕೆ, ಇದನ್ನ ಬ್ಲಾಂಕ್ ಬಿಟ್ಟು ನೆಕ್ಸ್ಟ್ ಮೈನಸ್ ಪೇಮೆಂಟ್ಸ್. ಸೊ ಪೇಮೆಂಟ್ಸ್ ಏನ್ ಕೊಟ್ಟಿರ್ತಾರದಲ್ಲ, ಪೇಮೆಂಟ್ಸ್ ಅಂಡರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇದಕ್ಕೆ ಬಿ ಅಂತ ನೇಮ್ ಪ್ರೊವೈಡ್ ಮಾಡ್ತೀವಿ. ಸೊ ಪೇಮೆಂಟ್ಸ್ ಅಂಡರ್ ಅಲ್ಲಿ ಫಸ್ಟ್ ಐಟಮ್ ಬಂದು ಪರ್ಚೇಸಸ್. ಸೇಮ್ ನಮಗೆ ಪರ್ಚೇಸಸ್ಗೆ 2 months ಅಂತ ಟೈಮ್ ಪೀರಿಯಡ್ ಪ್ರೊವೈಡ್ ಮಾಡಿದ್ದಾರೆ. 2 months. ಸೊ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನೆಕ್ಸ್ಟ್ 2 months ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ ಪ್ರೀವಿಯಸ್ 2 months ಕನ್ಸಿಡರ್ ಮಾಡೋಣ. ಸೊ ಏಪ್ರಿಲ್ಗೆ 2 months ಬಿಫೋರ್ ಅಂದ್ರೆ ಯಾವುದು, ಫೆಬ್ರವರಿ. ಸೊ ಫೆಬ್ರವರಿದ ಪರ್ಚೇಸಸ್ ಬಂದು 22,000 ಇದೆ. ಸೊ 22,000 ನ ನಾವು ಏಪ್ರಿಲ್ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಮೇಗೆ 2 months ಬಿಫೋರ್ ಅಂದ್ರೆ ಮಾರ್ಚ್. ಸೊ ಮಾರ್ಚ್ ನಮಗೆ ಪರ್ಚೇಸಸ್ 28,000 ಇದೆ. ಸೊ 28,000 ನಾವು ಮೇ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಜೂನ್ ಮಂತ್ಗೆ 2 months ಬಿಫೋರ್ ಅಂದ್ರೆ ಏಪ್ರಿಲ್. ಸೊ ಏಪ್ರಿಲ್ ಪರ್ಚೇಸಸ್ ಬಂದು 30,000 ಇದೆ. ಸೊ 30,000 ನಾವು ಜೂನ್ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದು ಪರ್ಚೇಸಸ್ ಮುಗೀತು. ನೆಕ್ಸ್ಟ್ ವೇಜಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಎಕ್ಸ್ಪೆನ್ಸಸ್ ಈಸ್ 1 month. ಸೇಮ್ ನಮಗೆ ವೇಜಸ್, ನೆಕ್ಸ್ಟ್ ವೇಜಸ್ಗೆ ಅವರು ನಮಗೆ 1 month ಅಂತ ಹೇಳಿದ್ದಾರೆ. ಸೊ 1 month ಅಂದ್ರೆ ಪ್ರೀವಿಯಸ್ 1 month ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏಪ್ರಿಲ್ಗೆ ಪ್ರೀವಿಯಸ್ ಮಂತ್ ಯಾವುದು, ಮಾರ್ಚ್. ಸೊ ಮಾರ್ಚ್ ವೇಜಸ್ ಬಂದು 4,500 ಇದೆ. ನೆಕ್ಸ್ಟ್ ಮೇಗೆ ಪ್ರೀವಿಯಸ್ 1 month ಬಂದು ಏಪ್ರಿಲ್. ಸೊ ಏಪ್ರಿಲ್ ವೇಜಸ್ ಬಂದು 4,500 ಸೇಮ್ ಅಮೌಂಟ್ ಇದೆ. ಸೇಮ್ 4,500 ನ ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಅಲ್ಲಿ ವೇಜಸ್ ಬಂದು ನಮಗೆ 5,500 ಇದೆ. ಅದನ್ನ ಜೂನ್ ಮಂತ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಅದೇ ತರ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ಗೆ ನಮಗೆ ಸೇಮ್ 1 month ಅಂತ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಸೇಮ್ 1 month. ಏಪ್ರಿಲ್ಗೆ ನಮಗೆ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಸೊ ಮಾರ್ಚ್ ಮಂತ್ ಅಲ್ಲಿ ಎಕ್ಸ್ಪೆನ್ಸಸ್ ಬಂದು 3,000 ಹೇಳಿದ್ದಾರೆ. ಸೊ 3,000 ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ದು 3,500 ಇದೆ, ಅದನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಅಲ್ಲಿ 4,500 ಇದೆ. ಸೊ 4,500 ನ ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ಎಕ್ಸ್ಪೆನ್ಸಸ್. ಸೊ ಇದಾದ್ಮೇಲೆ ಸೊ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಸೇಮ್ ಇನ್ಕಮ್ ಟ್ಯಾಕ್ಸ್ ₹14,000 ಇಸ್ ಟು ಬಿ ಪೇಯ್ಡ್ ಇನ್ ಜೂನ್ 2008. ಸೊ ಇನ್ಕಮ್ ಟ್ಯಾಕ್ಸ್ ಬಂದು ಪೇಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಅವರೇ ಮಂತ್ ನ ಮೆನ್ಷನ್ ಮಾಡಿದ್ದಾರೆ ಜೂನ್ ಮಂತ್ ಅಂತ, ಹಂಗಾಗಿ ಜೂನ್ ಮಂತ್ ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 14,000 ಇದೆ. ಸೊ 14,000 ನ ಎಂಟ್ರಿ ಮಾಡ್ತೀವಿ. ಸೊ ಈಗ ಫಸ್ಟ್ ನಾವು ಪೇಮೆಂಟ್ಸ್ ನ ಟೋಟಲ್ ಮಾಡ್ಕೊಂಡ್ಬಿಡೋಣ. ಟೋಟಲ್ ಪೇಮೆಂಟ್ಸ್. ಸೊ ಇದಕ್ಕೆ ಬಿ ಅಂತ ನಾವು ನೇಮ್ ನ ಮೆನ್ಷನ್ ಮಾಡ್ತೀವಿ. ಓಕೆ, ಫಸ್ಟ್ 22,000, 4,500 ಪ್ಲಸ್ 3,000 ಆಡ್ ಮಾಡಿದಾಗ ನಮಗೆ 29,500 ಬರುತ್ತೆ. ಸೊ ಏಪ್ರಿಲ್ ಮಂತ್ ಟೋಟಲ್ ಪೇಮೆಂಟ್ಸ್ ಇದು. ನೆಕ್ಸ್ಟ್ 28,000, 4,500 ಮತ್ತೆ 3,500 ನ ಆಡ್ ಮಾಡಿದಾಗ 36,000 ಬಂದು ಮೇ ಮಂತ್ ಟೋಟಲ್ ಪೇಮೆಂಟ್ಸ್. ನೆಕ್ಸ್ಟ್ ಲಾಸ್ಟ್ ಜೂನ್ ಮಂತ್ ಟೋಟಲ್ ಮಾಡಿದಾಗ ನಮಗೆ 54,000 ಬರುತ್ತೆ. ಸೊ ಈಗ ಫಸ್ಟ್ ಏಪ್ರಿಲ್ ಮಂತ್ ಟೋಟಲ್ ರೆಸಿಪ್ಟ್ಸ್ ಆಡ್ ಮಾಡೋಣ. ಸೊ 16,000, 12,000 ಮತ್ತೆ 30,000 ಆಡ್ ಮಾಡಿದಾಗ ನಮಗೆ 58,000 ಬಂದು ಏಪ್ರಿಲ್ ಟೋಟಲ್ ರೆಸಿಪ್ಟ್ಸ್. ಟೋಟಲ್ ರೆಸಿಪ್ಟ್ಸ್ ಇಂದ ಟೋಟಲ್ ಪೇಮೆಂಟ್ಸ್ ನ ಮೈನಸ್ ಮಾಡಿದಾಗ ನಮಗೆ ಡಿಫರೆನ್ಸ್ ಬರೋದನ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಬ್ರಾಕೆಟ್ ಅಲ್ಲಿ ಎ ಮೈನಸ್ ಬಿ ಅಂದ್ರೆ ನಾವು ಎ ಇಂದ ಬಿ ನ ಮೈನಸ್ ಮಾಡ್ತೀವಿ. ಹಾಗೆ 58,000 ಇಂದ ನಾವು 29,500 ನ ಮೈನಸ್ ಮಾಡಿದಾಗ ಸೊ 28,500 ಬಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಏಪ್ರಿಲ್ ಮಂತ್. ಓಕೆ, ಸೊ ಏಪ್ರಿಲ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ನೆಕ್ಸ್ಟ್ ಮಂತ್ ಗೆ ಓಪನಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ಬಂದು ಮೇ ಇದೆ. ಸೊ ಮೇಗೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 28,500 ಬರುತ್ತೆ. ನೆಕ್ಸ್ಟ್ 28,500 ಪ್ಲಸ್ 12,500 ಪ್ಲಸ್ 36,000 ಆಡ್ ಮಾಡಿದಾಗ ನಮಗೆ 77,000 ಬಂದು ಟೋಟಲ್ ರಿಸಿಪ್ಟ್ಸ್ ಆಫ್ ಮೇ ಮಂತ್. ಹೀಗೆ ಎ ಮೈನಸ್ ಬಿ ಮಾಡೋಣ. 77,000 ಇಂದ 36,000 ನ ಮೈನಸ್ ಮಾಡಿದಾಗ ನಮಗೆ 41,000 ಬಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೇ. ಓಕೆ, ಸೊ ಮೇ ಮಂತ್ ಕ್ಲೋಸಿಂಗ್ ಬಂದು ಜೂನ್ ಗೆ ಓಪನಿಂಗ್ ಆಗುತ್ತೆ. ಸೊ ಜೂನ್ ಮಂತ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 41,000. ಸೊ 41,000 ಪ್ಲಸ್ 15,000 ಪ್ಲಸ್ 37,500 ಮಾಡಿದಾಗ 93,500 ಬಂದು ಟೋಟಲ್ ರಿಸಿಪ್ಟ್ಸ್ ಆಫ್ ಜೂನ್. ಸೊ ಎ ಮೈನಸ್ ಬಿ ಮಾಡೋಣ. ಸೊ 93,500 ಮೈನಸ್ 54,000 ಮಾಡಿದಾಗ ನಮಗೆ 39,500 ಬಂದು ಜೂನ್ ಮಂತ್ ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಸೊ ಈಗ ಈಚ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ಈ ಒಂದು ಪರ್ಪಸ್ ಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡ್ತೀವಿ ನಾವು. ಈ ಸೆಷನ್ ಅಲ್ಲಿ ನಾವು ಯಾವ ತರ ಅಡ್ಜಸ್ಟ್ಮೆಂಟ್ಸ್ ನ ಟ್ರೀಟ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದೀನಿ. ಸೊ ನೆಕ್ಸ್ಟ್ ಸೆಷನ್ ನಲ್ಲಿ ಕ್ಯಾಶ್ ಬಜೆಟ್ ಗೆ ರಿಲೇಟೆಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ಏನಾದ್ರು ಸಜೆಷನ್ಸ್ ಅಥವಾ ಕಮೆಂಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.